ನಾನೀಗ ಇಂದ್ರಾಣಿ ನದಿಗೆ ಹೊಂದಿಕೊಂಡಂತಹ ಕೊಡೂರು ಗ್ರಾಮದಲ್ಲಿದ್ದೇನೆ. ಈ ಭಾಗದ ನಿವಾಸಿಗಳಲ್ಲಿ ಮಾತಾಡಿಸೋಣ. ಈ ಸದ್ಯಕ್ಕೆ ಇಂದ್ರಾಣಿ ನದಿಯ ಮೂಲ ಮೊದಲು ಹೇಗಿತ್ತು, ಈಗ ಹೇಗಿದೆ ಅನ್ನುವಂಥದ್ದು. ಅಮ್ಮ, ನೀವು ಭಾಳಷ್ಟು ವರ್ಷಗಳು ನೋಡ್ತಾ ಇದ್ರಿ, ಇಂದ್ರಾಣಿ ನದಿ ಮೊದಲು ಹೇಗಿತ್ತು, ಈಗ ಈಗ ಕಪ್ಪಾಗಿದೆ ಅಲ್ವಾ? ಸೊ ಮೊದಲು ಹೇಗಿತ್ತು ನೀವು ನೋಡಿದ ಪ್ರಕಾರ? ಮೊದಲು ಒಳ್ಳೆ ನೀರು, ಇದರ ಸಿಯಾಳದ ನೀರಿನ ಹಾಗೆ ಇತ್ತು. ಇಲ್ಲಿ ಒಳ್ಳೆ ನೆಲ ಕಾಣ್ತಿತ್ತು. ಮತ್ತು ನಾವು ಇಲ್ಲಿ ಸ್ನಾನ ಮಾಡಿ ಎಲ್ಲ ತಲೆಗೆ ಎಲ್ಲ ಸ್ನಾನ ಮಾಡ್ತಿದ್ದೆ, ವಸ್ತ್ರ ಎಲ್ಲ ಒಗೀತಿದ್ದೆ. ಈಗ ಆಗುವುದಿಲ್ಲ, ಈಗ ನೀರು ಹಾಳಾಗಿದೆ. ಎಷ್ಟು ಕಷ್ಟ ಆಗ್ತಿದೆ ಅಂದರೆ ನೀರಿನ ಬಳಕೆ. ಈಗ ಜನವರಿ ತಿಂಗಳು, ಫೆಬ್ರವರಿ ಆಯಿತು, ಈಗಲೇ ಸ್ಟಾರ್ಟ್ ಆಗಿದೆ ನೀರಿನ ಸಮಸ್ಯೆ. ಎಷ್ಟು ಕಷ್ಟ ಆಗ್ತಿದೆ ಈಗ ಈ ಸಂದರ್ಭದಲ್ಲಿ ಅಂತ? ಈ ಸಂದರ್ಭದಲ್ಲಿ ಕಷ್ಟ ಅಂದರೆ ನೀರು ಈಗ ನಳ್ಳಿಯದ್ದಲ್ಲ ನಮಗೆ, ಮತ್ತು ಈ ನೀರು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಅದು ವಾಸನೆ ಬರುತ್ತಲ್ವ, ಸಂಜೆಗೆ ವಾಸನೆ ಬರ್ತದೆ. ನಮ್ಮದು ಆಚೆ ಸ್ವಲ್ಪ ಆಚೆ ಸಹ ಬರ್ತದೆ, ಬಾಗಿಲು ಹಾಕೋದು. ಅದೇ ತುಂಬ ವಾಸನೆ ಅಲ್ವಾ? ಹೌದು, ನೀರಿಗೂ ಕಷ್ಟ ಆಗ್ತದೆ. ಹೌದು ಸರ್, ನೀವು ನೋಡಿ ಪ್ರಕಾರ ಹೇಗೆ ಸರ್? ಈಗ ಸದ್ಯ ಈ ಗ್ರಾಮದಲ್ಲಿ, ಕೊಡೂರು ಗ್ರಾಮದಲ್ಲಿ ನೋಡಿ ನೀರಿನ ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಸೊ ಒಂದು ಕಡೆ ನದಿ ನೀರು ಕೂಡ ನೋಡಲಿಕ್ಕೆ ಆಗೋದಿಲ್ಲ, ಆದರೆ ಆಗಿರುವಂಥದ್ದು. ಇದು ಮೂಲ ಕಾರಣ ಏನು ಅಂಥದ್ದು, ಯಾಕೆ ಈ ಥರ ಆಯಿತು ಅಂತ ನೋಡಿ. ನಾವು ಹಿಂದಿನದು ಇಲ್ಲೇ ಇದ್ದವರು, ಇಲ್ಲೇ ವಾಸಿಗಳು. ನಾವು ಹಿಂದೆ ಬೇಸಾಯ ಎಲ್ಲ ಮಾಡಿ ಜೀವನ ತೆಗೆಯುತ್ತಿದ್ದವರು. ಈಗ ಎಲ್ಲಿ ತನಕ ಅಂದರೆ ಆ ನೀರನ್ನು ನಾವು ಯೂಸ್ ಮಾಡುವಾಗಿಲ್ಲ. ಹಾಗಾಗಿ ಬೇಸಾಯದ ಕೆಲಸವನ್ನು ಸ್ಟಾಪ್ ಮಾಡಿದ್ದೇವೆ. ಮತ್ತು ಆ ಸಂಬಂಧಪಟ್ಟ ನೀರು ಹಿಂದೆ ನಾವು ದನ ಕರುಗಳನ್ನು, ಕೋಣಗಳನ್ನು ಅದರಲ್ಲಿ ಸ್ನಾನ ಮಾಡಿಸಿ ಮತ್ತು ಬಟ್ಟೆ ಎಲ್ಲ ಹೋಗಿದ್ದು ಅದೇ ನೀರಿನಲ್ಲಿ. ಈಗ ನೋಡಿದರೆ ಅದನ್ನು ನೋಡಲಿಕ್ಕೆಲ್ಲ ಹತ್ತಿರ ಹೋಗಲಿಕ್ಕೆ ಆಗೋದಿಲ್ಲ, ಅಷ್ಟು ವಾಸನೆ. ಹಾಗಾಗಿ ನಮಗೆ ಎಷ್ಟು ಸಲ ನಾವು ನ್ಯಾಯ ಕೇಳಿದರೂ ನಮಗೆ ನ್ಯಾಯ ಸಿಗಲಿಲ್ಲ. ಮೂರು ಬೆಳೆ ಮಾಡಿದ್ದೇವೆ ಕೃಷಿಯಲ್ಲಿ. ಈಗ ಒಂದು ಬೆಳೆ ಮಾಡಲಿಕ್ಕೆ ವ್ಯವಸ್ಥೆ ಸರಿ ಇಲ್ಲ. ಮತ್ತು ಹೊಳೆ ಬದಿಯ ನಮ್ಮ ತೆಂಗಿನ ಮರಗಳು ಎಲ್ಲ ನಾಶವಾಗಿವೆ, ಅದರ ಪಂಪು ಸೆಟ್ಟು ಅದು ಎಲ್ಲ ನಾಶ ಆಗಿದೆ. ಅಂದರೆ ಅಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೋಡಿ, ಇನ್ನು ಫ್ಯೂಚರಿಗೆ ಆ ಜಾಗಕ್ಕೆ ವ್ಯಾಲ್ಯೂ ಸಹ ಇಲ್ಲ. ಆ ವಾಸನೆ ಎಲ್ಲಿ ತನಕ ಅಂದರೆ ಇದು ಇಂದ್ರಾಣಿ ನದಿ ಅಂತ ಇತ್ತು, ಈಗ ಡ್ರೈನೇಜ್ ನದಿ ಅಂತ ಹೇಳ್ತಾ ಇದ್ದಾರೆ ಜನರು. ಅಲ್ಲಿ ತನಕ ಪರಿಸ್ಥಿತಿ ಹಾಳಾಗಿದೆ. ಇದನ್ನು ಎಷ್ಟೋ ಸಲ ನಾವು DC ಅವರಿಗೆ, MLA ಅವರಿಗೆ, ಹಿಂದಿನ BJP ಪಕ್ಷ ಇರಲಿ, ಕಾಂಗ್ರೆಸ್ ಪಕ್ಷ ಇರಲಿ, ಎಲ್ಲ ಪಕ್ಷಕ್ಕೂ ಮನವಿ ಮಾಡಿದೆ. ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದೆ. ಏನಾದರೂ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ, ಒಂದು ಪೈಪ್ ಆದರೂ ಅದೇ ನದಿಗೆ ಬೇಕಾದರೆ ಒಂದು ಅಡಿಯಲ್ಲಿ ಪೈಪ್ ಹಾಕಿ ಸಮುದ್ರಕ್ಕೆ ಕೊಡಿ. ಮತ್ತು ಎಂಥ ಸೊಲ್ಯೂಷನ್ ಇಲ್ಲ. ಅದು ಹೇಳಿದಕ್ಕೂ ಆಯಿತು ನೋಡುವಂಥ ಇಷ್ಟವರೆಗೆ ಈಗ ಪಾಸಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಯಾವ ಸ್ಟೆಪ್ಪು ಎಂಥದ್ದಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ನಮಗೆ ಒಂದು ನ್ಯಾಯ ಕೊಡಬೇಕಂತ ನಾವು ನಿಮ್ಮ ಮುಖಾಂತರ ನಾವು ಕೇಳ್ತಾ ಇದ್ದೇವೆ. ಈಗ ಸದ್ಯ ಈ ಕೊಡೂರು ಗ್ರಾಮ ಇರುವಂಥದ್ದು ನಗರಸಭೆ ವ್ಯಾಪ್ತಿಯಲ್ಲಿ. ಈ ನಗರಸಭೆ ವ್ಯಾಪ್ತಿಯ ಸದಸ್ಯ ವಿಜಯಕುಮಾರ್ ಕೊಡೂರು ಇದ್ದಾರೆ, ಈ ಭಾಗದ ಜನಪ್ರತಿನಿಧಿ ಕೂಡ ಹೌದು. ಮಾತಾಡ್ಸೋಣ. ಸರ್, ಭಾಳಷ್ಟು ಪ್ರಯತ್ನ ತಾವು ಪಟ್ಟಿದ್ದೀರಿ ಅನ್ನುವಂಥದ್ದು ಕೇಳ್ಪಟ್ಟೆ ನಾನು, ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ. ಆದರೂ ಕೂಡ ಸರಿಯಾಗಿಲ್ಲ. ಸುಮಾರು 2 ದಶಕ ಆಗ್ತಾ ಬಂತು. ಈ ನದಿ ನೀರು ಹಾಗೇ ಇದೆ, ಇನ್ನೂ ಬಿಗಡಾಯಿಸ್ತಾ ಇದೆ. ಒಂದು ಕಡೆ ಜನವರಿ ಫೆಬ್ರವರಿ ತಿಂಗಳಲ್ಲೇ ನೀರಿನ ಅಭಾವ ಕಾಣ್ತಾ ಇದೆ. ಸೊ ಸರಿ ಮಾಡುವಂಥ ದಾರಿಯೇ ಇಲ್ವಾ, ಅಥವಾ ದಾರಿಯನ್ನು ಯಾರು ಮುಚ್ಚಿದ್ರು, ಏನು ತಾವು ಕಂಡುಕೊಂಡಂತೆ ಎಲ್ಲಿ ಸಮಸ್ಯೆ, ಮೂಲ ಸಮಸ್ಯೆ ಎಲ್ಲಿ ಅಂತ? ನಮ್ಮ ಲೆಕ್ಕದಲ್ಲಿ ಉಡುಪಿಯ ಏನು ತ್ಯಾಜ್ಯ ನೀರು ಬರುವಂಥ ವ್ಯವಸ್ಥೆ ಸರಿ ಇಲ್ಲದೆ ಈ ಇಂದ್ರಾಣಿ ನದಿ ಹಾಳಾಗಿದೆ. ಈಗ ಇಲ್ಲಿ ಅನೇಕ ಕೃಷಿಕರು ಇಲ್ಲಿ ಹೇಳಿದ್ದಾರೆ, ಏನಂದರೆ ಮುಂಚೆ ಒಳ್ಳೆಯದಾಗಿರುವಂಥ ಒಂದು ಕೃಷಿ ಆಗ್ತಾಯಿತ್ತು, ಜೀವನದಿ ಆಗ್ತಾಯಿತ್ತು. ಈಗ ಅದು ಯಾರಿಗೂ ಬೇಡದಾದಂಥ ಒಂದು ಡ್ರೈನೇಜ್ ಹೋಗುವಂಥ ಒಂದು ತೋಡಾಗಿದೆ. ಇದಕ್ಕೆ ಕಾರಣ ಯಾರು ಕೇಳಿದರೆ ನನ್ನ ಲೆಕ್ಕದಲ್ಲಿ ನೇರ ನಗರಸಭೆಯನ್ನೇ ನಾನು ಇದು ಮಾಡುವಂಥದ್ದು. ಯಾಕೆಂದರೆ ಎಲ್ಲವನ್ನು ನೋಡ್ಕೊಳ್ಬೇಕಾಗಿರುವಂಥ ನಗರಸಭೆಯ ಆಧಾರದ ಮೇಲೆ ಅದು STB ಪ್ಲ್ಯಾಂಟ್ ಮಾಡಿದ್ದು. ನಾನು ನಗರಸಭೆ ಸದಸ್ಯನಾಗಿ ಬಂದಾಗ STB ಪ್ಲ್ಯಾಂಟ್ ಹಾಳಾಗಿರುವಂಥದ್ದನ್ನು ಹೋರಾಟ ಮಾಡಿ, ಆವಾಗ ಇದುವರೆಗೆ ಅದಕ್ಕಿಂತ ಮುಂಚೆ ಹೋರಾಟ ಮಾಡಿರುವಂಥದ್ದು, ಪ್ರತಿಭಟನೆ ಮಾಡಿರುವಂಥದ್ದು, ಇಲ್ಲಿಯ ನೀರನ್ನು ತಗೊಂಡೋಗಿ ನಗರಸಭೆಗೆ ಅದೇ ಚೆಲ್ಲಿರುವಂಥದ್ದು, DC ಆಫೀಸ್ ಮುಂದೆ ಕೂತ್ಕೊಂಡು ಧರಣಿ ಮಾಡಿರುವಂಥದ್ದು ಎಲ್ಲವೂ ಆಗಿದೆ. ಈಗ ಇದು ಸರಿಯಾಗಬೇಕು ಅನ್ನೋದ್ರೆ STP ಪ್ಲ್ಯಾಂಟ್ ಸರಿಯಾಗಬೇಕು ಅನ್ನೋ ದೃಷ್ಟಿಯಿಂದ 32 ಕೋಟಿ ಅನುದಾನವನ್ನು ಮಾನ್ಯ ಶಾಸಕರಾಗಿರುವಂಥ HPL ಸುವರ್ಣ ಅವರು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಉಪಸ್ಥಿತಿಯಲ್ಲಿ ಒಂದು ಆಗಿರುವಂಥದ್ದಾಗಿದೆ. ಈಗ ಅದು ಕಾಮಗಾರಿ ಪ್ರಾರಂಭ ಆಗಿದೆ. ನಮ್ಮ ಬೇಡಿಕೆ ಏನು ಕೇಳಿದರೆ ಅದೊಂದು ಆಗಿದೆ, ಅದಕ್ಕೆ ನಾವು ಇಲ್ಲ ಅಂತ ಹೇಳಿಲ್ಲ. ಆದರೆ ಅದನ್ನು ಬಿಡುವಂಥದ್ದು ನೇರ ನದಿಗೆ ಬಿಡಬಾರ್ದು ಅಂತ ನಮ್ಮ ಮತ್ತೊಂದು ಬೇಡಿಕೆ ಏನಂದರೆ ನದಿಗೆ ಬಿಡಬಾರ್ದು. ಈಗ ಏನಿದ್ದರೂ ಅದು ಹೋಗ್ತಾ ಇರುವಂಥದ್ದು ಸಮುದ್ರ ಸೇರ್ತಾ ಇದೆ. ಸರಿಯಾ ತಪ್ಪ ನಮ್ಗೆ ಗೊತ್ತಿಲ್ಲ. ಈಗ ಸಮುದ್ರಕ್ಕೆ ಹೋಗಲಿಕ್ಕೆ ಅದು ವ್ಯವಸ್ಥೆ ಇದೆಯಾ, ಪರ್ಮಿಷನ್ ಇದೆಯಾ ಗೊತ್ತಿಲ್ಲ. ಆದರೆ ಇಲ್ಲಿ ಈ ನದಿಯಿಂದ ಸಾಧಾರಣ ಒಂದು 8-10 ಕಿಲೋಮೀಟ್ರ್ ಹೋದಾಗ ಸಾಧಾರಣ 400ರಿಂದ 500, 480 ಬಾವಿ ನೀರುಗಳ ಹಾಳಾಗಿದೆ. ಮುಂಚೆ ಬಾವಿ ನೀರುಗಳು ಕುಡಿಲಿಕ್ಕೆ ಯೋಗ್ಯವಾಗಿತ್ತು, ಈಗ ಬಾವಿ ನೀರುಗಳು ಕುಡಿಲಿಕ್ಕೆ ಯೋಗ್ಯ ಇಲ್ಲ. ಇದೊಂದು ಸಮಸ್ಯೆ. ಎರಡನೇದ್ದು, ಎಲ್ಲರಿಗೂ ರೋಗ ರುಜಿನಗಳು ಬರ್ತಾ ಇದೆ. ಚರ್ಮ ರೋಗ ಬರುವಂಥದ್ದು, ಅಥವಾ ಬೆಳ್ಳಿಯ ಆಭರಣಗಳನ್ನೇನಾದರೂ ಹಾಕಿದರೆ ಅದು 1 ವಾರದಲ್ಲೇ ಕಪ್ಪಾಗುವಂಥದ್ದು. ಇಲ್ಲಿ ದೇವಸ್ಥಾನ, ಭಜನಾ ಮಂದಿರ, ಗರಡಿಯ ಏನು ಬೆಳ್ಳಿಯ ಮುಖವಾಡಗಳಿದೆ, ಅದು ಒಂದು ವಾರದಲ್ಲೇ ಕಪ್ಪಾಗಿ ಬಿಡ್ತದೆ. ಈ ರೀತಿಯ
ಅಂತ ಅನೇಕ ಈಗ ಉದಾಹರಣೆ ಏನಾದರೂ ಈ ಹೊಳೆ ಬದಿಯಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿದರೆ, ಗೃಹ ಪ್ರವೇಶ ಇರ್ಬೋದು, ಮದುವೆ ಇರ್ಬೋದು, ಯಾರು ಊಟ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಊಟ ಮಾಡಲಿಕ್ಕೆ ಅಂದರೆ ಸಾಧ್ಯನೇ ಇಲ್ಲ. ಯಾರಾದರೂ ಬೇರೆ ಊರಿನಿಂದ ಇಲ್ಲಿ ಊಟಕ್ಕೆ ಬಂದರೆ ಅವರು ಊಟ ಮಾಡದೆ ಹೋಗುವಂಥ ಸ್ಥಿತಿ ಇದೆ. ಯಾಕೆ ಕೇಳಿದ್ರೆ ಇಲ್ಲಿ ವಾಸನೆ ಬರ್ತಾ ಇದೆ. ಮತ್ತು ಇಲ್ಲಿ ಯಾರಿಗೂ ಜಾಗವನ್ನು ತಗೊಳ್ಳಿಕ್ಕೂ ಜಾಗಕ್ಕೆ ಡಿಮಾಂಡ್ ಇಲ್ಲ, ಜಾಗ ಮಾರಾಟ ಮಾಡಲಿಕ್ಕೂ ಜಾಗದ ಡಿಮಾಂಡ್ ಇಲ್ಲ. ಈ ರೀತಿಯ ಸ್ಥಿತಿಯಲ್ಲಿ ನರಳ್ತಾ ಇದ್ದೇವೆ ನಾವು. ಅತಿ ಹೆಚ್ಚಾಗಿ ಒಂದು 2-3 ವಾರ್ಡ್ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಮೂಡುಬೆಟ್ಟೆ ವಾರ್ಡ್ ಇರ್ಬೋದು, ಅಥವಾ ಕೊಡವೂರು ವಾರ್ಡ್ ಇರ್ಬೋದು, ನಿಟ್ಟೂರು ವಾರ್ಡ್ ಇರ್ಬೋದು, ಅದಾದಮೇಲೆ ಕಲ್ಮಾಡಿ ವಾರ್ಡ್ ಇರ್ಬೋದು, ಮಲ್ಪೆ, ಇದಿಷ್ಟು. ನಮ್ಮ ಬೇಡಿಕೆ ಏನು ಕೇಳಿದರೆ, ಶುದ್ಧವಾದಂಥ ಏನು ನೀರು ಶುದ್ಧವಾಗಲಿಕ್ಕೆ ಈಗ 32 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಶುದ್ಧವಾದ ನೀರನ್ನು ಪೈಪ್ಲೈನ್ ಮುಖಾಂತರ ಬಿಡಬೇಕು ಅನ್ನೋ ನಮ್ಮ ಇಲ್ಲಿಯ ಬೇಡಿಕೆ. ಈ ಬೇಡಿಕೆಯಲ್ಲಿ ಯಾವುದೇ ನಗರಸಭಾ ಸದಸ್ಯನಾಗಿದ್ದರೂ ಅಥವಾ ಜನಪ್ರತಿನಿಧಿಯಾದ ಇದಕ್ಕೆ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ನಮಗೆ ಮೊದಲಿಗೆ ಬೇಕಾಗಿರುವಂಥದ್ದು ಈ ಪರಿಸರ. ಈ ಪರಿಸರವನ್ನು ಹಾಳು ಮಾಡಿದರೆ ನಾವು ಮುಂದಿನ ಪೀಳಿಗೆ ನಮ್ಮನ್ನು ಸಹಿಸುವುದಿಲ್ಲ. ಆದ್ದರಿಂದ ಇದಕ್ಕೆ ಮತ್ತಷ್ಟು ಸಂಘಟನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಜನಪ್ರತಿನಿಧಿಗಳ ಹತ್ರ ಬೇಡಿಕೆ ಮಾಡ್ತೀವಿ. ನಮ್ಮದು ಬೇಡಿಕೆ ಏನು ಕೇಳಿದರೆ, ಆ ಶುದ್ಧವಾದಂಥ ನೀರನ್ನು ಪೈಪ್ಲೈನ್ ಮುಖಾಂತರ ಸಮುದ್ರಕ್ಕೆ ಬಿಡಬೇಕು ಅನ್ನೋ ದೃಷ್ಟಿಯಿಂದ. ಮತ್ತು ಕೃಷಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಅನುದಾನ ಕೊಡ್ತದೆ, ಆದರೆ ಕೃಷಿ ಮಾಡಲಿಕ್ಕೆ ಯೋಗ್ಯವಾದಂಥ ವ್ಯವಸ್ಥೆ ಇಲ್ಲ. ಆರೋಗ್ಯವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ವ್ಯವಸ್ಥೆ ಮಾಡಿದೆ, ಆದರೆ ಆರೋಗ್ಯವನ್ನು ಹಾಳು ಮಾಡೋದು ಯಾರು ಕೇಳಿದರೆ ಮತ್ತೆ ವಾಪಸ್ ಇದು ಸರ್ಕಾರದ ವ್ಯವಸ್ಥೆ. ಕೃಷಿ ವ್ಯವಸ್ಥೆ ಸರಿ ಇಲ್ಲ, ಇಲ್ಲಿ ಮಾಡುವಾಗಿಲ್ಲ ಹೇಳಿದರು ಕೃಷಿಕರು. ಆರೋಗ್ಯವೂ ಸರಿ ಇಲ್ಲ, ಧಾರ್ಮಿಕ ಕ್ಷೇತ್ರಗಳಲ್ಲೂ ವ್ಯವಸ್ಥೆ ಸರಿ ಇಲ್ಲ. ಯಾಕಂದರೆ ಇದೇ ನೀರನ್ನು ತೆಗೆದು ದೇವಸ್ಥಾನಕ್ಕೆ ತೀರ್ಥ ರೂಪದಲ್ಲಿ ಮಾಡಬೇಕು. ಆದ್ದರಿಂದ ದಯವಿಟ್ಟು ನಿಮ್ಮ ಮುಖಾಂತರ ಇದಾಗಬೇಕು. ಮತ್ತು ನಾನೊಬ್ಬ ನಗರಸಭಾ ಸದಸ್ಯನಾಗಿದ್ದದ್ದು ಜವಾಬ್ದಾರಿ ಏನು ಕೇಳಿದ್ರೆ, ಖಂಡಿತವಾಗಿ ಈ ಹೋರಾಟದಲ್ಲಿ ಯಾವುದೇ ಕಾರಣಕ್ಕೆ ಹಿಂಜರಿಯುವುದಿಲ್ಲ. ಮತ್ತೆ ಇಲ್ಲಿಂದ ನಾವು ಪೈಪ್ಲೈನ್ ಮಾಡಿಸುವಂಥದ್ದನ್ನು ಮಾಡ್ತೀವಿ. ಇದು ಈ ಭಾಗದ ಜನರು ಹಾಗೂ ನಗರಸಭಾ ಸದಸ್ಯ ವಿಜಯಕುಮಾರ್ ಕೊಡವರ ಮಾತು. ಮುಖ್ಯವಾಗಿ ಕೃಷ್ಣ ಮಠ ಇರ್ಬೋದು, ಕೃಷ್ಣ ಮಠದ ಆರಂಭವಾದಂತಹ ಇಂದ್ರಾಣಿ ನದಿ ಏನಿದೆ ಅದು ಕಲ್ಮಾಡಿ ಮಾರ್ಗವಾಗಿ ಸೇರುವಂಥದ್ದು ಏನು ಸಮುದ್ರಕ್ಕೆ. ಹೀಗಾಗಿ ಇಂತಹ ಒಂದು ಜಲಮೂಲವನ್ನೇ ಉಳಿಸ್ಕೊಳ್ಳುವಂಥ ಆಗದಂತಹ ನಗರಸಭೆ ಅಧಿಕಾರಿಗಳು ಯಾಕೆ ಇರಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಜೊತೆಗೆ ಶಾಸಕರು ಇಲ್ಲಿ ನಗರ ವ್ಯಾಪ್ತಿಯ ಒಳಗೆ ಅಲ್ಲಲ್ಲಿ ಕೆಲಸ ಮಾಡ್ತಾರೆ ಬಿಟ್ಟರೆ ಇಂಥ ಕೆಲಸ ಯಾರು ಮಾಡ್ತಾರೆ ಅನ್ನುವಂಥದ್ದು ಶಾಸಕರೇ ಉತ್ತರವನ್ನು ಕೊಡಬೇಕಾಗತ್ತೆ. ಎಲ್ಲರೂ ಕೂಡ ಇಂಥ ಮುಖ್ಯವಾದ ನದಿ ನೀರನ್ನೇ ಉಳಿಸ್ಕೊಳ್ಬೇಕಾಗತ್ತೆ. ನಗರ ಭಾಗದ ಹರಿಯುವಂಥ ಇಂದ್ರಾಣಿಯ ಪವಿತ್ರ ನೀರನ್ನೇ ಉಳಿಸ್ಕೊಳ್ಳುವಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾಕೆ ಇರಬೇಕು, ಆ ಅಧಿಕಾರ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ. ಆದಷ್ಟು ಬೇಗ ಇಂಥ ಒಂದು ನದಿಯನ್ನು ಶುದ್ಧೀಕರಣ ಆಗಬೇಕು. ಜೊತೆಗೆ ಈ ಭಾಗಕ್ಕೆ ಯಾವುದೇ ಅಶುದ್ಧ ನೀರಿರ್ಬೋದು, ಡ್ರೈನೇಜ್ ನೀರಿರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಯಾವುದು ಕೂಡ ನದಿಗೆ ಸೇರದಂತೆ ನಗರಸಭಾ ಅಧಿಕಾರಿಗಳು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ.